ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದೆ ಎನ್ನುವ ಮಹಾರಾಷ್ಟ್ರದ ಪೊಲೀಸರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಪೊಲೀಸರ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿದ್ದಾರೆ. ಗೃಹ ಸಚಿವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. 55 ಕೋಟಿ 88 ಲಕ್ಷದ ಡ್ರಗ್ಸ್ ಅಂತ ಅವರು ಹೇಳಿದ್ದಾರೆ. ಆದರೆ 1 ಕೋಟಿ ಮೌಲ್ಯದ ಡ್ರಗ್ಸ್ ಕಚ್ಚಾ ವಸ್ತು ಪತ್ತೆಯಾಗಿದೆ. ಮಹಾರಾಷ್ಟ್ರದ ಪೊಲೀಸರ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವರು ಮಾತನಾಡಿದ್ದಾರೆ. ನೋಡಿ, ಅವರು ಏನ್ ಮಾಡಿದ್ದಾರೆ, ಕೆಲವೇ ದಿವಸದ ಹಿಂದೆ ಅವೆಲ್ಲ ಇನ್ನೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಏನೋ ಅವ್ರಿಗೆ ಅಸೆಂಬಲ್ ಮಾಡಿ ಡ್ರಗ್ಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೆ ಮಾಹಿತಿ ಖಂಡಿತವಾಗಿ ಸಿಕ್ಕಿರೋದು. ಅವರು ಅಲ್ಲಿ ಏನೋ ಮಾಡಿ ಅಲ್ಲಿ ಇಟ್ಕೊಂಡಾಗ ಅವ್ರು ಹೇಳಿದ್ದಾರೆ ಇನ್ನೂ ಮಾಡ್ತಾ ಇದ್ದೀವಿ, ನಾವೆಲ್ಲ ಗುಡ್ಡೆ ಹಾಕ್ತಾ ಇದ್ದೀವಿ ಹಾಗೆ ಅಂದಾಗ ಅವ್ರು ಬಂದಿದ್ದಾರೆ. ಅಷ್ಟರಲ್ಲಿ ನಮ್ಮವರು ಅವ್ರ ಜೊತೆನಲ್ಲಿ ಹೋಗಿ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರು ನಾನು ಹೇಳಿದ್ನಲ್ಲ, ನಮಗೆ ನ್ಯೂ ಇಯರ್ಗೆ ಇದೆಲ್ಲ ಆಗುತ್ತೆ ಅನ್ನೋ ಗೊತ್ತಿದ್ದೇನೆ. ಅಕ್ಟೋಬರ್ ಎಲ್ಲಿದೆ, ಅಕ್ಟೋಬರ್ 3 ತಿಂಗಳ ಮುಂಚೆನೆ ನಾವು ಕೆಲಸ ಸ್ಟಾರ್ಟ್ ಮಾಡಿದೀವಿ. ಅದು ಮಾಡಿ ಈಗ ಇದೇನೋ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಪ್ಲೈ ಮಾಡೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ರೆ ನೀವು ಹೇಳೋದು ನಾನು ಒಪ್ತೀನಿ. ಅದಕ್ಕೆ ಮುಂಚೆನೆ ಹಿಡ್ದಾಕಿದೀವಿ. ಈಗ ಅವರು ಈಗ ಒಂದು ವೇಳೆ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರು ಮಾರಾಟ ಮಾಡಿ ಜನಸಮುದಾಯಕ್ಕೆ ಕೊಟ್ಟಿತ್ತು ಅಂತಂದ್ರೆ ಅದು ಬೇರೆ ಒಂದು. ಆದ್ರೆ ಇವರು ತರುವಾಗ್ಲೇನೆ ಈಗ ಹೌದು ಅವ್ರು ಮಾಡುವಾಗ ಹಿಡಿಯೋರು ನಮ್ಮವರು. ಈಗ ಮಾಹಿತಿ ಅಲ್ಲಿ ಅವನು ಇಟ್ಕೊಂಡ್ರಲ್ಲ, ಆ ಮಾಹಿತಿ ಈಗ ನಾವು ಅನೇಕ ಸಂದರ್ಭದಲ್ಲಿ ನಾವು ಹೋಗ್ತೀವಿ. ನಮ್ಮ ಪೊಲೀಸ್ನವರು ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ 3-4 ಟೀಮ್ ಇದೆ, ಕಳ್ಕೊಂಡಿದ್ದಾರೆ. ಈಗ ಏನೇನೋ ವಿಚಾರದಲ್ಲಿ ನಾವು ಹೋಗ್ತೀವಿ. ಹಾಗಾದ್ರೆ ಆ ಪೊಲೀಸ್ ಫೈಲರು ಅಂತ ಹೇಳ್ಬಿಟ್ರೆ ಈ ಕೆಲವು ಮಾಹಿತಿಗಳು ಸಿಗೋದಿಲ್ಲ, ಕೆಲವು ಮಾಹಿತಿಗಳು ಸಿಗುತ್ತೆ, ಶೇರ್ ಮಾಡ್ತಾರೆ. ಈ ಎಂಟೈರ್ ಕಂಟ್ರಿಯಲ್ಲಿ ಪೊಲೀಸ್ನವರು ಅವರವರ ರಾಜ್ಯದ ಮಾಹಿತಿಗಳನ್ನ ಇಂಥದ್ರಲ್ಲಿ ಶೇರ್ ಮಾಡ್ತಾರೆ. ಮಾಡಿದಾಗ್ಲೇ ನಾವು ಹಿಡಿಯಕ್ಕಾಗತ್ತೆ, ಇಲ್ದ್ರೆ ಹಿಡಿಯಕ್ಕಾಗಲ್ಲ. ನೋಡಿ, ಅವರು ಏನ್ ಮಾಡಿದ್ದಾರೆ, ಕೆಲವೇ ದಿವಸದ ಹಿಂದೆ ಅವೆಲ್ಲ ಇನ್ನೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಏನೋ ಅವ್ರಿಗೆ ಅಸೆಂಬಲ್ ಮಾಡಿ ಡ್ರಗ್ಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೆ ಮಾಹಿತಿ ಖಂಡಿತವಾಗಿ ಸಿಕ್ಕಿರೋದು. ಅವರು ಅಲ್ಲಿ ಏನೋ ಮಾಡಿ ಅಲ್ಲಿ ಇಟ್ಕೊಂಡಾಗ ಅವ್ರು ಹೇಳಿದ್ದಾರೆ ಇನ್ನೂ ಮಾಡ್ತಾ ಇದ್ದೀವಿ, ನಾವೆಲ್ಲ ಗುಡ್ಡೆ ಹಾಕ್ತಾ ಇದ್ದೀವಿ ಹಾಗೆ ಅಂದಾಗ ಅವ್ರು ಬಂದಿದ್ದಾರೆ. ಅಷ್ಟರಲ್ಲಿ ನಮ್ಮವರು ಅವ್ರ ಜೊತೆನಲ್ಲಿ ಹೋಗಿ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರು ನಾನು ಹೇಳಿದ್ನಲ್ಲ, ನಮಗೆ ನ್ಯೂ ಇಯರ್ಗೆ ಇದೆಲ್ಲ ಆಗುತ್ತೆ ಅನ್ನೋ ಗೊತ್ತಿದ್ದೇನೆ. ಅಕ್ಟೋಬರ್ ಎಲ್ಲಿದೆ, ಅಕ್ಟೋಬರ್ 3 ತಿಂಗಳ ಮುಂಚೆನೆ ನಾವು ಕೆಲಸ ಸ್ಟಾರ್ಟ್ ಮಾಡಿದೀವಿ. ಅದು ಮಾಡಿ ಈಗ ಇದೇನೋ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಪ್ಲೈ ಮಾಡೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ರೆ ನೀವು ಹೇಳೋದು ನಾನು ಒಪ್ತೀನಿ. ಅದಕ್ಕೆ ಮುಂಚೆನೆ ಹಿಡ್ದಾಕಿದೀವಿ. ಈಗ ಅವರು ಈಗ ಒಂದು ವೇಳೆ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರು ಮಾರಾಟ ಮಾಡಿ ಜನಸಮುದಾಯಕ್ಕೆ ಕೊಟ್ಟಿತ್ತು ಅಂತಂದ್ರೆ ಅದು ಬೇರೆ ಒಂದು. ಆದ್ರೆ ಇವರು ತರುವಾಗ್ಲೇನೆ ಈಗ ಹೌದು ಅವ್ರು ಮಾಡುವಾಗ ಹಿಡಿಯೋರು ನಮ್ಮವರು. ಈಗ ಮಾಹಿತಿ ಅಲ್ಲಿ ಅವನು ಇಟ್ಕೊಂಡ್ರಲ್ಲ, ಆ ಮಾಹಿತಿ ಈಗ ನಾವು ಅನೇಕ ಸಂದರ್ಭದಲ್ಲಿ ನಾವು ಹೋಗ್ತೀವಿ. ನಮ್ಮ ಪೊಲೀಸ್ನವರು ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ 3-4 ಟೀಮ್ ಇದೆ, ಕಳ್ಕೊಂಡಿದ್ದಾರೆ. ಈಗ ಏನೇನೋ ವಿಚಾರದಲ್ಲಿ ನಾವು ಹೋಗ್ತೀವಿ. ಹಾಗಾದ್ರೆ ಆ ಪೊಲೀಸ್ ಫೈಲರು ಅಂತ ಹೇಳ್ಬಿಟ್ರೆ ಈ ಕೆಲವು ಮಾಹಿತಿಗಳು ಸಿಗೋದಿಲ್ಲ, ಕೆಲವು ಮಾಹಿತಿಗಳು ಸಿಗುತ್ತೆ, ಶೇರ್ ಮಾಡ್ತಾರೆ. ಈ ಎಂಟೈರ್ ಕಂಟ್ರಿಯಲ್ಲಿ ಪೊಲೀಸ್ನವರು ಅವರವರ ರಾಜ್ಯದ ಮಾಹಿತಿಗಳನ್ನ ಇಂಥದ್ರಲ್ಲಿ ಶೇರ್ ಮಾಡ್ತಾರೆ. ಮಾಡಿದಾಗ್ಲೇ ನಾವು ಹಿಡಿಯಕ್ಕಾಗತ್ತೆ, ಇಲ್ದ್ರೆ ಹಿಡಿಯಕ್ಕಾಗಲ್ಲ. ನೋಡಿ, ಅವರು ಏನ್ ಮಾಡಿದ್ದಾರೆ, ಕೆಲವೇ ದಿವಸದ ಹಿಂದೆ ಅವೆಲ್ಲ ಇನ್ನೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಏನೋ ಅವ್ರಿಗೆ ಅಸೆಂಬಲ್ ಮಾಡಿ ಡ್ರಗ್ಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೆ